ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಧನಬಲ ಇದ್ದರೆ ಆಗಲ್ಲ, ಜನಬಲ ಇದ್ದರೆ ಆಗಲ್ಲ, ದೈವಬಲವೂ ಬೇಕು. ದೈವಬಲದಿಂದ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಅವನ ಅಪ್ಪಣೆ ಇಲ್ಲದೆ ಹುಲ್ಲಿನ ಕಡ್ಡಿ ಕೂಡ ಅತ್ತಿತ್ತ ಸರಿದಾಡಲು ಸಾಧ್ಯವಿಲ್ಲ ಅಲ್ವಾ. ನಮ್ಮದು ಏನೇ ಇದ್ದರೂ ನಡೆಯಲ್ಲ. ದೈವಬಲ ಇಲ್ಲದೇ ಇದ್ದರೆ ಯಾವ ಕಾರ್ಯನೂ ನಡೆಯೋದಿಲ್ಲ. ಅದರಿಂದ ದೈವಬಲ ಬೇಕೇ ಬೇಕು. ಏನೇ ಮಾಡಬೇಕಾದ್ರೂ ನಮಗೆ ದೈವಬಲ ಇರಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಪಾದಪೂಜೆ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾದಪೂಜೆ ಎಂಬುದು ಭಾರತೀಯ ಧಾರ್ಮಿಕ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿಯ ಚಿಹ್ನೆಯಾಗಿದೆ ಪರಿಗಣಿಸಲಾಗುತ್ತದೆ. ಇದು ನಮಸ್ಕಾರ ಮತ್ತು ಶರಣಾಗತಿಯ ಪರಮರೂಪವಾಗಿದೆ. ಈ ಪಾದಪೂಜೆಯನ್ನು ಯಾರಿಗೆ ಮಾಡಬೇಕು ಎಂಬ ಪ್ರಶ್ನೆಗೆ ಹಲವು ವಿಧಗಳಲ್ಲಿ ಬರಬಹುದು. ಧರ್ಮಶಾಸ್ತ್ರ, ತತ್ವ, ತಂತ್ರ, ಭಕ್ತಿ ಕಾವ್ಯಗಳು ಮತ್ತು ಗುರುಪರಂಪರೆಗಳು ಆಧಾರದ ಮೇಲೆ ಇವೆಲ್ಲ ಬರುತ್ತೆ. ಯಾರಿಗೆ ಮಾಡಬೇಕು? ಸತ್ವಗುಣ ಸಂಪನ್ನ ಶ್ರೇಷ್ಠ ಗುರುವಿಗೆ. ಯಥಾರ್ಥ ಜ್ಞಾನವನ್ನು ನೀಡುವ ವೇದ, ಶಾಸ್ತ್ರ, ಧ್ಯಾನ, ಭಕ್ತಿ, ವೈರಾಗ್ಯದಲ್ಲಿ ನಿಷ್ಠರಿರುವ ಶಿಷ್ಯನನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸುವ ಗುರು ಅಥವಾ ಸದ್ಗುರು. ಗುರು ಪಾದ ಪದ್ಮಂ ನತ ಪಂಕ್ತಿ ಮಾಗತಃ ಪುನಾತಿ ಭೂಮಿ ಕಿ ಮುತಾತ್ಮ ದರ್ಶಿನಃ ಎಂಬಂತೆ ತಪಸ್ವಿ ಬ್ರಹ್ಮನಿಷ್ಠ ಋಷಿಗಳಿಗೆ, ಸನ್ಯಾಸಿಗಳಿಗೆ, ಯೋಗಿ ಸನ್ಯಾಸಿ ಪರಮಹಂಸ ಋಷಿಮುನಿಗಳಿಗೆ, ಯಾರ ಭೌತಿಕ ಲಾಲಾಸಗಳಿಲ್ಲದೆ ತಪಸ್ಸನ್ನು ಮಾಡುತ್ತಿದ್ದಾರೆ, ಇಂತಹ ಋಷಿಗಳು ಪಾದಪೂಜೆಯಿಂದ ಪುಣ್ಯವೂ ಜ್ಞಾನಸ್ಫೂರ್ತಿಯೂ ಲಭಿಸುತ್ತದೆ. ಮಾತಾಪಿತೃಗಳ ಪಾದಪೂಜೆ ಶಾಸ್ತ್ರಗಳಲ್ಲಿ ಹೇಳಿದರೂ ಮಾತೃದೇವೋಭವ ಪಿತೃದೇವೋಭವ. ಅವರು ನಮ್ಮ ಜೀವನದ ಮೊದಲ ಗುರುಗಳು. ವಿಶೇಷವಾಗಿ ಪಿತೃ ಪಾದಪೂಜೆ, ಪಿತೃಪಾಕ್ಷ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಅದನ್ನು ನಾವು ಮಾಡ್ಬೋದು. ಯಾವುದೇ ಇದ್ರೂ ಮೊದಲು ನಾವು ತಂದೆ ತಾಯಿಗಳಿಗೆ ಮಾತೃದೇವೋಭವ ಪಿತೃದೇವೋಭವ ಅಂತೀವಲ್ಲ, ಮಾತೃಗೆ, ತಾಯಿಗೆ ಮತ್ತು ತಂದೆಗೆ ಪಾದಪೂಜೆನ ಮಾಡಬೇಕು. ಯಾವುದೇ ಇದ್ರೂ ಮೊದಲು ಅದು ಅತಿಥಿಯ ಪಾದಪೂಜೆ. ಅತಿಥಿ ದೇವೋಭವ ಎಂಬಂತೆ ಯೋಗ್ಯತೆಯಾದ ಆತಿಥ್ಯ ಸ್ವೀಕರಿಸಿದವರಿಗೆ, ವಿಶೇಷ ಋಷಿ ಸಾಧು ಪಂಡಿತರಿಗೆ ಪಾದಪೂಜೆ ಮಾಡಬಹುದು. ದೇವತೆಗಳ ಪಾದಪೂಜೆ ವಿಗ್ರಹ ಪೂಜೆಯಲ್ಲಿ ಮಾಡಬಹುದು. ಮೂರ್ತಿಯ ಪಾದಗಳನ್ನು ದೋಸಿ ಪುಷ್ಪದಿಂದ ಪೂಜಿಸುವುದು. ತಂತ್ರೋಪಚಾರಗಳಲ್ಲಿ ಪಾದ್ಯಂ ಸಮರ್ಪಯಾಮೆ ಎಂದು ಮಾಡಲಾಗುತ್ತದೆ. ಪಾದಪೂಜೆ ಯಾರಿಗೆ ಮಾಡಬಾರದು? ಅಜ್ಞಾನಿ, ನಿಷ್ಠೆಯಿಲ್ಲದ, ಪಾಪಕರ್ಮ ನಿರತರಾದವರಿಗೆ, ಹಣಕ್ಕಾಗಿ ಗುರುಪದವಿ ಬಳಸುವ ಪೂಜಾರಿಗಳು, ಅರ್ಹತೆ ಇಲ್ಲದವರು, ತಮೋಗುಣ ಇರಿಗೂ, ತಂತ್ರ ಅಥವಾ ಋಣ ಬದ್ಧತೆಯಿಂದ ಪ್ರಭಾವಿತರಾದವರಿಗೂ, ಶ್ರದ್ಧೆಯು ಜ್ಞಾನವನ್ನು ಹೊಂದಿಸಿ ಮಾಡಿದ ಪಾದಪೂಜೆಯು ಫಲ, ಪುಣ್ಯಲಾಭ, ಪಾಪಕ್ಷಯ, ಗುರುವರ ಕೃಪಾಪ್ರಾಪ್ತಿ, ವಿದ್ಯಾಭಿವೃದ್ಧಿ ಅಂಥವ್ರಿಗೆ ನಾವು ಮಾಡಬಾರ್ದು. ಗೊತ್ತಾಯ್ತಾ? ಭಕ್ತಿಯ ದೃಷ್ಟಿಯಿಂದ ಶ್ರದ್ಧೆ ಇದ್ದರೆ ದೇವತೆಯು ಶಿಲೆಗೂ ಪಾದಪೂಜೆ ಮಾಡಬಹುದು. ಗುರು ದೋಣಿ ಪಾದಕ್ಕೂ ಮಾಡಬಹುದು, ಮಾವನಿಗೂ ಮಾಡಬಹುದು. ಆದರೆ ಅದರಲ್ಲಿ ಶುದ್ಧ ತತ್ವ, ಶುದ್ಧ ಯೋಗ್ಯತೆ ಇದ್ದರೆ ಮಾತ್ರ ಮಾಡಬೇಕು. ಗೊತ್ತಾಯಿತು? ಶ್ರದ್ಧೆಯು ಜ್ಞಾನವನ್ನು ಹೊಂದಿಸಿ ಮಾಡಿದ ಪಾದಪೂಜೆಯು ಫಲ ನಮಗೆ ಬರುತ್ತೆ, ಪುಣ್ಯ ಲಾಭ. ಗೊತ್ತಾಯ್ತಾ? ಇದರಿಂದ ನಾವು ಯಾರ್ಯಾರಿಗೆ ಮಾಡಬೇಕು ಪಾದಪೂಜೆ ಅನ್ನೋದನ್ನು ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 2/7/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ಹಗಲು 12:57, ನಕ್ಷತ್ರ ಉತ್ತರೆ 12 ಗಂಟೆ 48 ನಿಮಿಷ, ಮಳೆ ಆರಿದ್ರೆ 4 ಗಂಟೆ 1 ನಿಮಿಷ, ರಾಹುಕಾಲ 12 ಗಂಟೆ 27 ನಿಮಿಷದಿಂದ 2 ಗಂಟೆ 3 ನಿಮಿಷ, ಗುಳಿಕ ಕಾಲ 10:51ರಿಂದ 12:27, ಯಮಗಂಡ ಕಾಲ 7:39ರಿಂದ 9:15. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.
ನಮಸ್ಕಾರಗಳು.